ಎರಡನೇ ವಾಕ್ಯ ಓದಿ ಕೇಳೋಣ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಜ್ವಾಲೆಯು ನಿನ್ನನ್ನು ದಹಿಸದು. ದೇವರು ನಿಮ್ಮ ನೋಡಿ ಹೇಳುತ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಆದ್ದರಿಂದ ಆ ಜಲರಾಶಿಯು ನಿನಗೆ ಯಾವುದೇ ಕೇಡನ್ನು ಮಾಡುವುದಕ್ಕಾಗದು. ಆ ಜಲರಾಶಿ ನಿನ್ನನ್ನು ನಾಶ ಮಾಡುವುದಕ್ಕೆ ಆಗದು. ಆ ಜಲರಾಶಿ ನಿನ್ನ ಪ್ರಯಾಣವನ್ನು ತಡೆ ಮಾಡುವುದಕ್ಕೆ ಆಗದು. ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಅದು ನಿನಗೆ ಕೇಡು ಮಾಡುವುದೂ ಇಲ್ಲ. ಅದು ನಿನ್ನ ಪ್ರಯಾಣವನ್ನು ತಡೆ ಮಾಡುವುದಿಲ್ಲ. ಯಾಕೆಂದರೆ ನಾನು ನಿನ್ನೊಂದಿಗೆ ಇರುತ್ತೇನೆ. ನೀನು ಉರಿಯಲ್ಲಿ ನಡೆಯುವಾಗಲೂ ಕಂದದಿರುವಿ. ಆ ಬೆಂಕಿಯ ಜ್ವಾಲೆಯು ನಿನ್ನನ್ನು ದಹಿಸದು. ನೀನು ನಡೆಯುತ್ತಾ ಇರುವಂಥದ್ದು ಬೆಂಕಿಯ ಒಳಗೆ, ಆದರೆ ಅದು ನಿನಗೆ ಕೇಡು ಮಾಡುವುದಿಲ್ಲ. ನಿನ್ನ ತಲೆಯಲ್ಲಿರುವಂಥ ಕೂದಲು ಕೂಡ ಸುಟ್ಟು ಹೋಗುವುದಿಲ್ಲ. ನಿನ್ನ ವಸ್ತ್ರ ಕೂಡ ಬಾಧಿಸಲ್ಪಡುವುದಿಲ್ಲ. ಆ ಬೆಂಕಿ ನಿನಗೆ ಕೇಡು ಮಾಡದು. ಅದು ನಿನಗೆ ಯಾವುದೇ ಕೇಡನ್ನು ಮಾಡದು. ಅದು ಹೇಗೆ ಬೆಂಕಿಯಲ್ಲಿ ಇಳಿದರೆ ಹೇಗೆ ಕೇಡಾಗದೆ ಇರುತ್ತದೆ? ಪ್ರವಾಹದಂತೆ ಹರಿಯುತ್ತಿರುವಂಥ ನದಿಯೊಳಗೆ ಇಳಿದರೆ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ಸಮುದ್ರದ ಅಲೆಗಳಂತಿರುವಂಥ ಜಲರಾಶಿಯೊಳಗೆ ಇಳಿದರೆ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು? ದೇವರು ಹೇಳುತ್ತಾರೆ, ನಾನು ನಿನ್ನೊಂದಿಗೆ ಇರುತ್ತೇನೆ. ಐ ವಿಲ್ ಬಿ ವಿತ್ ಯು. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ಸಂಗಡ ಇರುತ್ತೇನೆ. ನೀನು ನದಿಗಳನ್ನು ದಾಟುವಾಗ ನಾನು ಸಂಗಡ ಇರುತ್ತೇನಲ್ಲವಾ? ನೀನು ಬೆಂಕಿಯಲ್ಲಿ ನಡೆಯುವಾಗ ನಾನು ನಿನ್ನ ಸಂಗಡ ಇರುತ್ತೇನಲ್ಲ? ನಾನು ಏನು ಮಾತು ಕೊಟ್ಟೆನೋ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ನಾನು ಮಾತು ಕೊಟ್ಟಿದ್ದೇನೆ. ನಾನು ನಿನ್ನೊಂದಿಗೆ ಇರುತ್ತೇನೆ. ನಾನು ಈ ದಿನ ಪೂರ್ತಿ, ಈ ವರ್ಷ ಪೂರ್ತಿ, ನಿನ್ನ ಆಯಸ್ಕಾಲ ಪೂರ್ತಿ ನಿನ್ನೊಂದಿಗೆ ಇರುತ್ತೇನೆ. ಆದ್ದರಿಂದ ನೀನು ಭಯಪಡಬೇಡ. ಭಯಪಡುವಂಥ ಕಾರ್ಯಗಳು ಸುತ್ತಲೂ ನಡೆಯುತ್ತವೆ. ದೇವರು ಅದನ್ನೇ ಹೇಳುತ್ತಾರೆ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನೊಂದಿಗೆ ಇರುತ್ತೇನೆ. ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ದೇವರು ಹೇಳುತ್ತಾರೆ. ಆದ್ದರಿಂದ ನೀವು ಭಯಕ್ಕೆ ಅವಕಾಶವನ್ನೇ ಕೊಡಬಾರದು ಎಂಬುದು ದೇವರ ಇಷ್ಟ. ದೇವರು ಹೇಳುತ್ತಾರೆ ನೋಡಿರೆ, ಈ ಒಂದು ವಾಕ್ಯದಲ್ಲಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಭಯಪಡಬೇಡ, ನದಿಗಳನ್ನು ದಾಟುವಾಗ ಭಯಪಡಬೇಡ, ಬೆಂಕಿಯಲ್ಲಿ ನಡೆಯುವ ಪರಿಸ್ಥಿತಿಗಳು ಬಂದರೂ ಕೂಡ ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ. ಐ ವಿಲ್ ಬಿ ವಿತ್ ಯು. ಹಾಗಂದ್ರೆ ಏನರ್ಥ? ನೀನು ಜಲರಾಶಿಯ ಮಧ್ಯೆ ಹಾದು ಹೋಗಬೇಕಾಗಿ ಬರುತ್ತದೆ, ನದಿಗಳನ್ನು ದಾಟಬೇಕಾಗಿ ಬರುತ್ತದೆ, ನೀನು ಬೆಂಕಿಯಲ್ಲಿ ನಡೆಯಬೇಕಂತ ಪರಿಸ್ಥಿತಿಗಳು ಬರುತ್ತವೆ. ಆ ರೀತಿಯಾಗಿ ನಿನ್ನ ಜೀವಿತ, ನಿನ್ನ ಸೇವೆ, ನಿನ್ನ ಜೀವಿತ ಇರುತ್ತದೆ. ಆದರೆ ನೀನು ಭಯಪಡಬೇಡ, ನಾನು ಸಂಗಡ ಇರುತ್ತೇನೆ. ಅದುವೇ ವಾಗ್ದಾನ. ಈ 3 ಸಂಭವಗಳು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋಶುವನು 3ನೇ ಅಧ್ಯಾಯ 14ರಿಂದ 17ನೇ ವಾಕ್ಯದವರೆಗೂ ಓದಿ ಕೇಳೋಣ. ಜನರು ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೋಸ್ಕರ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಟರು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಅವರ ಮುಂದೆ ಇದ್ದರು. ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ಮೇಲಣಿಂದ ಬರುವ ನೀರು ಬಹು ದೂರದಲ್ಲಿದ್ದ ಚಾರೆತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು. ಕೆಳಗಣ ನೀರು ಅರಬ್ಬ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಜನರು ಎರಿಕೋವಿನ ಎದುರಿನಲ್ಲಿ ಹೊಳೆ ದಾಟಿದರು. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲ್ಯರೆಲ್ಲರೂ ಒಣನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದಾನಿನ ಆಚೆಗೆ ಸೇರಿದರು. ಇಲ್ಲಿ ನೋಡಿರಿ, ಯೋರ್ದಾನ್ ನದಿ ಕಾನಾನ್ ದೇಶದ ಹತ್ತಿರಕ್ಕೆ ಬಂದಿದ್ದಾರೆ. ಆ ಕಡೆ ಎರಿಕೋ ಪಟ್ಟಣ, ವಾಗ್ದಾನ ಮಾಡಲ್ಪಟ್ಟ ದೇಶ ಕಾಣುತ್ತಾ ಇದೆ. ಈ ಒಂದು ಯೋರ್ದಾನ್ ನದಿ ಹೆರ್ಮೋನ್ ಬೆಟ್ಟದಿಂದ ಅದು ಹೊರಟು ಬರುತ್ತದೆ. ನಂತರ ಅದು ಗಲಿಲಾಯ ಸಮುದ್ರವನ್ನು ಸೇರುತ್ತದೆ. ನಂತರ ಗಲಿಲಾಯ ಸಮುದ್ರದಿಂದ ಅದು ಹೊರಟು ಲವಣ ಸಮುದ್ರದಲ್ಲಿ ಸೇರುತ್ತದೆ.
ನಮ್ಮ ಬೈಬಲ್ನ ಹಿಂಭಾಗದಲ್ಲಿರುವಂಥ ಮ್ಯಾಪ್ನಲ್ಲಿ ನೀವು ನೋಡಿದರೆ ನಿಮಗೆ ತಿಳಿಯುತ್ತದೆ ಯೋರ್ದಾನ್ ನದಿ. ಮೇಲೆ ಗಲಿಲಾಯ ಸಮುದ್ರ, ಕೆಳಗೆ ಲವಣ ಸಮುದ್ರ. ಆ ಯೋರ್ದಾನ್ ನದಿಯು ಲವಣ ಸಮುದ್ರವನ್ನು ಸೇರುವಂತ ಆ ಜಾಗದ ಹತ್ತಿರವೇ ಅವರು ಕ್ರಾಸ್ ಮಾಡುತ್ತಾ ಇದ್ದಾರೆ. ಆಗ ಸುಗ್ಗಿ ಕಾಲದಲ್ಲೆಲ್ಲ ಯೋರ್ದಾನ್ ನದಿಯ ನೀರು ದಡಮೀರಿ ಹರಿಯುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಅನೇಕ ಬಾರಿ ನಾವು ನೋಡಿದ್ದೇವಲ್ಲವ, ಕೆಲವು ಕಡೆ ನದಿಗಳು ದಡಮೀರಿ ಹರಿದು ಪ್ರವಾಹದ ಅವಸ್ಥೆ, ಎಲ್ಲಿ ಹೊರಗೆ ಹೋಗುವುದಕ್ಕೆ ಆಗದು. ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹದ ನಿಮಿತ್ತ ಜನಜೀವನ ಅಸ್ತವ್ಯಸ್ತವಾಗಿರುತ್ತದೆ. ಆ ರೀತಿ ಕೆಲವೊಮ್ಮೆ ನದಿಗಳು ತುಂಬಿ ಹರಿಯುತ್ತವೆ. ಆ ರೀತಿ ಪ್ರವಾಹದ ಅವಸ್ಥೆ ಆದರೆ ಯಾರನ್ನು ಆ ಕಡೆ ಹೋಗುವುದಕ್ಕೆ ಬಿಡುವುದಿಲ್ಲ. ಪೊಲೀಸವರು ಬಂದು ಯಾರು ಆ ಕಡೆ ಹೋಗಬೇಡಿ ಎಂಬುದಾಗಿ ತಡೆ ಒಡ್ಡುವರು. ಕೆಲವರು ಇದು ನಮಗೆ ಏನ್ ಮಾಡುತ್ತದೆ, ನದಿಗೆ ಸೇತುವೆ ಕಟ್ಟಿದ್ದಾರಲ್ಲ ಎಂದು ಆ ಸೇತುವೆ ಮೇಲೆ ಹೋದಂತ ಗಾಡಿಗಳೆಲ್ಲ ಹಾಗೆ ಬಿದ್ದು ಹೋಯಿತು. ನೀವು ಅದನ್ನು ನೋಡಿದ್ದೀರಲ್ಲ. ಪ್ರವಾಹಕ್ಕೆ ನಾವು ಭಯಪಡುವುದಿಲ್ಲ ಎಂದು ಹೋದರು, ಅದು ಬಂದು ವಾಹನಗಳನ್ನೇ ಕೊಚ್ಚಿಕೊಂಡು ಹೋಯಿತು. ಈ ರೀತಿ ಅನೇಕ ಸಂಭವಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಆ ದಿನದಲ್ಲಿ ಯೋರ್ದಾನ್ ನದಿ ಅದು ದಡಮೀರಿ ಹರಿಯುತ್ತಾ ಇದೆ. ಅದನ್ನು ದಾಟಿ ಹೋಗುವುದಕ್ಕೆ ಆಗದು ನೀರು. ಅದನ್ನು ಹೇಗೆ ದಾಟುವುದು? ಒಂದು 10 ಕುಟುಂಬ ಅಂದರೆ ಪರವಾಗಿಲ್ಲ, ಏನಾದರೂ ಬೋಟ್ ಏನಾದರೂ ಮಾಡಿಕೊಂಡು ಹೋಗಬಹುದು. ಇಲ್ಲಿ 30 ಲಕ್ಷ ಜನರು ಇದ್ದಾರಲ್ಲ, ಅನೇಕ ಮಕ್ಕಳು, ದೊಡ್ಡವರು, ಸ್ತ್ರೀಯರು, ಹಿರಿಯರು ಎಲ್ಲರೂ ಇದ್ದಾರೆ. ಇಲ್ಲಿ ಸೇತುವೆ ಕಟ್ಟುವುದಕ್ಕೂ ಕೂಡ ಸಾಧ್ಯವಿಲ್ಲ. ನದಿ ದಡಮೀರಿ ಹರಿಯುತ್ತಾ ಇದೆ. ಹೇಗೆ ಸೇತುವೆ ಕಟ್ಟುವುದಕ್ಕೆ ಸಾಧ್ಯ? ಹೇಗೆ ಇದನ್ನು ದಾಟುವುದು? ಆಗ ದೇವರು ಒಂದು ಆಲೋಚನೆ ಕೊಡುತ್ತಾರೆ. ದೇವ ಸೇವಕರು, ಒಡಂಬಡಿಕೆ ಮಂಜೂಷವನ್ನು ಹೊತ್ತಂತ ದೇವ ಸೇವಕರು ಹೋಗಿ ಕಾಲುಗಳನ್ನಿಡಲಿ. ಯೋರ್ದಾನ್ ನದಿ ನಿಲ್ಲುವುದು. ದಡಮೀರಿ ಹರಿಯುತ್ತಾ ಇದ್ದಂತ ಯೋರ್ದಾನ್ ನದಿ ಹಾಗೆ ನಿಂತು ಹೋಯಿತು. ನೋಡಿ, ಅವರು ಒಣನೆಲದಲ್ಲಿ ದಾಟಿ ಹೋದರು. ಕೆಂಪು ಸಮುದ್ರವನ್ನು ದಾಟುವಾಗಲೂ ಕೂಡ ಅವರು ಒಣನೆಲದಲ್ಲಿ ಅದನ್ನು ದಾಟಿದರು. ಇಲ್ಲಿ ಕೂಡ ಒಣನೆಲದಲ್ಲಿ ಅವರು ದಾಟಿದರಂತೆ. ಅಲ್ಲಿ ಆ ತೇವಾಂಶವೇ ಇಲ್ಲ. ಕರ್ತನು ಅದ್ಭುತ ಮಾಡುವಾಗ ಹಾಗೆಯೇ ಅಸಾಧಾರಣವಾಗಿ ಕಾರ್ಯಗಳನ್ನು ಮಾಡುವರು. ಯೋರ್ದಾನನ್ನು ಅವರು ದಾಟಿದರು, ನದಿಯನ್ನು ಅವರು ದಾಟಿದರು. ಈ ನದಿ ಯಾವುದಕ್ಕೆ ಸೂಚನೆ? ಯೆಶಾಯ 59ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದುವಾಗ, ಶತ್ರು ಪ್ರವಾಹದಂತೆ ನುಗ್ಗುವಾಗ ಪವಿತ್ರಾತ್ಮನು ಅವನಿಗೆ ವಿರುದ್ಧವಾಗಿ ಧ್ವಜವನ್ನೆತ್ತುವನು. ಶತ್ರು, ಸೈತಾನನಾಗಿರುವಂಥ ಶತ್ರು ಪ್ರವಾಹದಂತೆ ಬರುವನಂತೆ. ಒಂದು ಪ್ರವಾಹವು ಬಂದು ಯಾವ ರೀತಿಯಾಗಿ ಒಂದು ಊರನ್ನೇ ನಾಶ ಮಾಡುತ್ತದೆ, ಒಂದು ಕುಟುಂಬವನ್ನೇ, ಒಂದು ಮನೆಯನ್ನೇ ಹಾಗೆ ಕೊಚ್ಚಿಕೊಂಡು ಹೋಗುತ್ತದೆ, ಒಂದು ಪಟ್ಟಣವನ್ನೇ ಅದು ಹಾಳು ಮಾಡಿ ಬಿಡುತ್ತದೆ. ಆ ರೀತಿಯಾಗಿ ಶತ್ರುವಾಗಿರುವಂಥ ಸೈತಾನನು ಎದ್ದು ಬರುವನಂತೆ ನಮ್ಮನ್ನು ನಾಶ ಮಾಡುವುದಕ್ಕೆ. ಶತ್ರುವಾಗಿರುವಂಥ ಸೈತಾನನು ಪ್ರವಾಹದಂತೆ ಬರುವನು, ನಮ್ಮನ್ನು ಹೇಗಾದರೂ ನಾಶ ಮಾಡಬೇಕು ಎಂಬುದಾಗಿ. ನೋಡಿರೆ, ಉತ್ತರ ಭಾರತದಲ್ಲಿ ಬೀಲ್ ಜನರು ಇಲ್ಲಿ ಬಂದರಲ್ಲವ. ಮಧ್ಯ ಪ್ರದೇಶದಲ್ಲಿ ಒಬ್ಬರು ಮಿಷನರಿ ಇದ್ದಾರೆ. ಮಧ್ಯ ಪ್ರದೇಶದಲ್ಲಿ ಅವರು ಬೀಲ್ ಜನಾಂಗದವರು ರಕ್ಷಣೆ ಹೊಂದಿ ಸೇವೆ ಮಾಡುತ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಮಂತ್ರವಾದಿಗಳು ಇರುತ್ತಾರೆ. ಮಂತ್ರವಾದ ಮಾಡಿ ಅವರು ಜೀವನ ನಡೆಸುವುದು. ಇಲ್ಲಿ ಕಣಿ ಹೇಳುವ ಹಾಗೆ ಅವರಿಗೆ ಮಂತ್ರವಾದ, ಮಾಟ ಮಂತ್ರ ಮಾಡಿ, ವಾಮಾಚಾರ ಮಾಡಿ ಕಾರ್ಯ ಮಾಡುವುದು. ತಲೆನೋವು, ಜ್ವರ ಏನೇ ಬಂದರೂ ಇವರ ಬಳಿಗೆ ಹೋಗುವರು. ಅಲ್ಲಿ ಆಸ್ಪತ್ರೆಗಳು ಇಲ್ಲ, ಡಾಕ್ಟರ್ಸ್ ಇಲ್ಲ, ಮಂತ್ರವಾದಿಯ ಬಳಿಗೆ ಹೋಗುವರು. ಅವನು ಅವರ ಬಳಿ ಹಣ ತೆಗೆದುಕೊಂಡು ಏನೋ ಮಾಟ ಮಂತ್ರ ಮಾಡಿ ಕಳುಹಿಸುವನು. ಈಗ ಮಿಷನರಿಗಳು ಅಲ್ಲಿ ಹೋಗಿ ಸೇವೆ ಮಾಡಿದಾಗ ಅವರು ನಿಜವಾದ ದೇವರನ್ನು ಅರಿತುಕೊಂಡರು. ಈಗ ಜನರು ಮಂತ್ರವಾದಿಗಳ ಬಳಿಗೆ ಹೋಗುವುದಿಲ್ಲ. ಯೇಸು ಉಚಿತವಾಗಿ ಸೌಖ್ಯ ಕೊಡುತ್ತಾ ಇದ್ದಾನಲ್ಲ, ಯಾಕೆ ಮಂತ್ರವಾದಿಯ ಬಳಿಗೆ ಹೋಗುವುದು ಎಂದು. ಈಗ ಅವರ ಸಂಪಾದನೆ ಬಾಧಿಸಲ್ಪಟ್ಟಿತು. ಮಂತ್ರವಾದಿಗಳ ಆದಾಯ ಕಡಿಮೆ ಆದ ಕೂಡಲೇ ಯಾಕೆ ಜನರು ನಮ್ಮ ಬಳಿಗೆ ಬರುತ್ತಾ ಇಲ್ಲ? ಅಲ್ಲಿ ಯಾರೊಬ್ಬರು ಯೇಸು ಯೇಸು ಎಂಬುದಾಗಿ ಹೇಳುತ್ತಿದ್ದಾರೆ, ಉಚಿತವಾಗಿ ಸೌಖ್ಯ ಕೊಡುತ್ತಾರಂತೆ. ಇದರಿಂದ ನಮ್ಮ ಆದಾಯ ನಷ್ಟವಾಗುತ್ತಾ ಇದೆಯಲ್ಲ ಎಂದು ಯೋಚಿಸಿ ಈಗ ಏನು ಮಾಡುವುದು? ಈ ಮಿಷನರಿಯನ್ನು ಇಲ್ಲದೆ ಮಾಡಬೇಕು ಅಥವಾ ಊರಿಂದ ಓಡಿಸಿ ಬಿಡಬೇಕು. ಇಲ್ಲವಾದರೆ ನಮ್ಮ ಜೀವನ ಬಹಳ ಕಷ್ಟ. ಎಲ್ಲರೂ ಯೇಸು ಯೇಸು ಎಂದು ಹೇಳುತ್ತಾರೆ. ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದರೆ ರೋಗಿಗಳು ಗುಣವಾಗುತ್ತಾರೆ ಎಂದು ಹೇಳುತ್ತಾರೆ. ಇವರಿದ್ದರೆ ನಮಗೆ ಜೀವನ ಸಾಗುವುದಿಲ್ಲ ಎಂಬುದಾಗಿ ಮಾಟಮಂತ್ರ ಮಾಡಿದನು. ಮಾಟಮಂತ್ರ ಒಂದೊಂದು ಕಡೆ ಒಂದೊಂದು ರೀತಿಯ ದುರಾತ್ಮಗಳನ್ನು ಪ್ರೇರೇಪಿಸಿ ಬಿಡುತ್ತಾರೆ. ಅಲ್ಲಿ ಹೇಗೆ ಅಂದರೆ ಹಾವನ್ನು ಇಟ್ಟುಕೊಂಡು ಮಾಟಮಂತ್ರ ಮಾಡುವುದು. ಬೀಲ್ ಜನಾಂಗದವರ ಮಧ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ ಏನು ಅಭ್ಯಾಸ ಅಂದರೆ ಹಾವನ್ನಿಟ್ಟುಕೊಂಡು ಮಾಟಮಂತ್ರ ಮಾಡುವುದು.
ಅದಕ್ಕಾಗಿ ಒಂದು ಹಾವನ್ನು ಹಿಡಿದುಕೊಂಡು ಬಂದು ಮಾಟಮಂತ್ರ ಮಾಡಿ ಆ ಹಾವನ್ನು ಬಿಟ್ಟು ಈ ಮನೆಯೊಳಗೆ ನೀನು ಹೋಗಬೇಕು, ಅಲ್ಲಿರುವಂಥ ವ್ಯಕ್ತಿಯನ್ನು ಕಚ್ಚಿ ಕೊಲ್ಲಬೇಕೆಂಬುದಾಗಿ ಮಾಟಮಂತ್ರ ಮಾಡಿ ಕಳುಹಿಸಿದರೆ ರಾತ್ರೋರಾತ್ರಿ ಆ ಹಾವು ಅವರ ಮನೆಗೆ ಬರುತ್ತದೆ. ಇದು ಮಧ್ಯ ಪ್ರದೇಶದಲ್ಲಿ ಬೀಳ ಜನಾಂಗದವರ ಮಧ್ಯದಲ್ಲಿ ಮಾಡಲ್ಪಡುವಂಥ ಮಾಟಮಂತ್ರ, ಹಾವುಗಳನ್ನಿಟ್ಟುಕೊಂಡು ಮಾಡುವಂಥದ್ದು. ನೋಡಿರಿ, ಈ ಮಿಷನರಿ ಮತ್ತು ಅವರ ಹೆಂಡತಿ ಚೆನ್ನಾಗಿ ಅಭಿಷೇಕ ಹೊಂದಿರುವಂಥವರು, ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಗಳನ್ನು ಮಾತನಾಡುವರು. ಸೇವೆಲ್ಲ ಮಾಡಿ ಮುಗಿಸಿ ಬಂದು ಮನೆಯೊಳಗೆ ಕುಟುಂಬ ಆಗಿ ಗಂಡ ಹೆಂಡತಿ ಮಕ್ಕಳೆಲ್ಲ ಕುಳಿತು ಸ್ತೋತ್ರ ಮಾಡಿ ಪ್ರಾರ್ಥಿಸಿ ಮಲಗುವರು. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಸೇವೆಗೆ ಹೋಗುವರು. ಒಂದು ದಿನ ಮುಂಜಾನೆ ಎದ್ದು ಅವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. ಮುಂಜಾನೆ ಎದ್ದು ಅವರು ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ಹೇಳಿದರು, ನಿನ್ನ ಮನೆಯಲ್ಲಿ ಈ ಮೂಲೆಯಲ್ಲಿ ಒಂದು ಹಾವು ಮಲಗಿದೆ ನೋಡು, ಅದನ್ನು ಹೊಡೆದು ಕೊಂದು ಹಾಕು ಎಂಬುದಾಗಿ ಹೇಳಿದರು. ನಮ್ಮ ಮನೆಯೊಳಗೆ ಹಾವು ಬಂದಿದೆಯಾ ಏನೆಂಬುದಾಗಿ ಲೈಟೆಲ್ಲ ಹಾಕಿ ಹೋಗಿ ನೋಡಿದರೆ ದೇವರು ಹೇಳಿದಂಥ ಅದೇ ಸ್ಥಳದಲ್ಲಿ ಆ ಹಾವು ಹಾಗೆ ಸುತ್ತಿಕೊಂಡು ಮಲಗಿದೆ. ಯೇಸುವಿನ ನಾಮದಲ್ಲಿ ಹೊಡೆದು ಕೊಲ್ಲುತ್ತೇನೆಂಬುದಾಗಿ ಕೊಂದು ಹೂತಾಕಿ ಬಿಟ್ಟರು. ಅಷ್ಟೇ, ಮುಗಿಯಿತು. ನಂತರ ಪುನಃ ಮುಂದಿನ ವಾರ ಅದೇ ದಿನದಲ್ಲಿ ವಾರ ಆ ನಿರ್ದಿಷ್ಟ ದಿನದಲ್ಲಿ ಮಾತ್ರ ಅವರು ಮಾಟಮಂತ್ರ ಮಾಡುವುದು. ಮುಂದಿನ ವಾರ ಅವರು ಮುಂಜಾನೆ ಪ್ರಾರ್ಥಿಸುವಾಗ ದೇವರು ಪುನಃ ಅವರಿಗೆ ಹೇಳುತ್ತಾ ಇದ್ದಾರೆ, ನಿನ್ನ ಮನೆಯೊಳಗೆ ಹಾವು ಬಂದಿದೆ, ಅದನ್ನು ಕೊಂದು ಹಾಕು, ಈ ಸ್ಥಳದಲ್ಲಿ ಮಂಚದ ಕೆಳಗೆ ಇದೆ ಎಂಬುದಾಗಿ ಹೇಳಿದರು. ಅಲ್ಲಿ ಹೋಗಿ ನೋಡಿದರೆ ಆ ಸ್ಥಳದಲ್ಲಿ ಹಾವಿದೆ, ಹೊಡೆದು ಕೊಂದು ಹಾಕಿದರು. ಇದೇ ರೀತಿ ನಿರಂತರವಾಗಿ 3 ವಾರಗಳು ಆ ನಿರ್ದಿಷ್ಟ ದಿನದಲ್ಲಿ ಹಾವು ಬರುತ್ತಲೇ ಇದೆ. ಇವರನ್ನು ನಾಶ ಮಾಡಬೇಕೆಂಬುದಾಗಿ ಆ ಮಂತ್ರವಾದಿ ಅದನ್ನು ಪ್ರೇರೇಪಿಸಿ ಬಿಡುತ್ತಾ ಇದ್ದಾನೆ. ಆದರೆ ಇವರು ಕುಟುಂಬವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಪವಿತ್ರಾತ್ಮ ಅಭಿಷೇಕವನ್ನು ಹೊಂದಿರುವುದರಿಂದ ಹಾವು ಮನೆಯೊಳಗೆ ಬಂದರೂ ಕೂಡ ಒಬ್ಬರಿಗೂ ಅದು ಕೇಡು ಮಾಡಲಿಲ್ಲ. ಅವರ ಮಕ್ಕಳು ಮನೆಯಲ್ಲಿ ಇದ್ದಾರೆ, ಹೆಂಡತಿ ಇದ್ದಾರೆ, ಯಾರಿಗೂ ಅದು ಯಾವ ಕೇಡನ್ನು ಮಾಡುವುದಕ್ಕೆ ದೇವರು ಅನುಮತಿಸಲಿಲ್ಲ, ಕೇಡು ಮಾಡಲಿಲ್ಲ. ದೇವರ ಸುರಕ್ಷತೆ ಇದ್ದದ್ದರಿಂದ ಆ ಹಾವು ಒಳಗೆ ಬಂದಿತ್ತು, ಯಾರಿಗೂ ಕೇಡನ್ನು ಮಾಡಲಿಲ್ಲ. 3ನೇ ವಾರ ಕೂಡ ಅದು ಬಂದದ್ದರಿಂದ ಅವರು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರು. ಆಗ ದೇವರು ಹೇಳಿದರು, ಆ ಮಂತ್ರವಾದಿ ನಿನಗೆ ವಿರೋಧವಾಗಿ ಮಾಟಮಂತ್ರ ಮಾಡಿ ಹಾವುಗಳನ್ನು ಕಳಿಸುತ್ತಲೇ ಇದ್ದಾನೆ, ನೀನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರೆ ಇದನ್ನು ಜಯಿಸಬಹುದು. ತಕ್ಷಣವೇ ಗಂಡ ಹೆಂಡತಿ ಇಬ್ಬರು ಉಪವಾಸ ಮಾಡಿ ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಮಾಡಲ್ಪಡುತ್ತಿರುವಂಥ ಮಾಟಮಂತ್ರ ಕ್ರಿಯೆಗಳು ಲಯವಾಗಿ ಹೋಗಲಿ. ಇಸ್ರಾಯೇಲರಿಗೆ ವಿರೋಧವಾಗಿ ಯಾವುದೇ ಕಣಿ ಹೇಳುವುದೂ ಇಲ್ಲ, ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ ಎಂಬುದಾಗಿ ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡಿದರು. ಅಷ್ಟೇ, ಮುಗಿಯಿತು. ಮುಂದಿನ ವಾರದಿಂದ ಹಾವು ಬರಲೇ ಇಲ್ಲ. ಅವನು ಕಳಿಸಿದರೂ ಕೂಡ ಆ ಹಾವು ಬರುತ್ತದಾ? ಇಲ್ಲ. ಅಷ್ಟೇ, ಪರಿಪೂರ್ಣ ಬಿಡುಗಡೆ. ಆ ಮಾಟಮಂತ್ರ ಕ್ರಿಯೆಗಳು ಲಯವಾಗಿ ಹೋಯಿತು. ಶತ್ರು ಪ್ರವಾಹದಂತೆ ಎದ್ದು ಬಂದರು. ನಮ್ಮನ್ನು ನಾಶ ಮಾಡುವಂತೆ ಮಾಟ ಮಂತ್ರಗಳು ಮಾಡಲ್ಪಟ್ಟರು. ಪವಿತ್ರಾತ್ಮನು ಧ್ವಜ ಎತ್ತುವನು. ಪವಿತ್ರಾತ್ಮನು, ಇದು ನನ್ನ ಮಕ್ಕಳು, ನನ್ನ ಸೇವಕರು, ನೀನು ಮುಟ್ಟುವುದಕ್ಕಾಗದೆಂಬುದಾಗಿ ಆತನು ಧ್ವಜ ಎತ್ತುವನು. ಅರಣ್ಯಕಾಂಡ 23:23ರಲ್ಲಿ ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದೂ ಇಲ್ಲ. ಇಂದು ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಮಾಟಮಂತ್ರ, ನಿಮ್ಮ ಬಿಸ್ನೆಸ್ಗೆ ವಿರೋಧವಾಗಿ ಮಾಟಮಂತ್ರ, ನಿಮ್ಮ ಸೇವೆಗೆ ವಿರೋಧವಾಗಿ ಮಾಟಮಂತ್ರಗಳನ್ನು ಮಾಡಿದರೂ ಅದು ಹಾಗೆ ಬರುತ್ತದೆ. ಆ ರೀತಿಯಾಗಿ ಮಾಡಲ್ಪಟ್ಟಿರುವುದನ್ನು ನೀವು ಅರಿತುಕೊಳ್ಳುವ ಹಾಗೆ ದೇವರು ಅನುಮತಿಸುವರು, ಆದರೆ ಯಾವ ಕೇಡನ್ನು ಮಾಡದು. ನಿಮ್ಮನ್ನು ನಾಶ ಮಾಡುವುದಕ್ಕೆ ಆಗದು. ಹಲ್ಲೆಲೂಯಾ. ದೇವರು ಹೇಳುತ್ತಾರೆ, ನಾನು ನಿನ್ನ ಸಂಗಡ ಇದ್ದೇನೆ. 1 ಯೋಹಾನ 4:4ರಲ್ಲಿ ದೇವರು ಹೇಳುತ್ತಾರೆ, ಲೋಕದಲ್ಲಿ ಇರುವವನಿಗಿಂತ ನಮ್ಮೊಂದಿಗಿರುವ ಆತನು ಹೆಚ್ಚಿನವನು. ಆಮೇನ್. ನೀವು ಹೇಳಬೇಕು, ಸೈತಾನನೇ, ನಿನಗಿಂತ ನನ್ನೊಂದಿಗಿರುವಂತ ಯೇಸು ಹೆಚ್ಚಿನವನು. ನಿನ್ನ ತಲೆಯನ್ನು ಜಜ್ಜಿದಂತ ಯೇಸು ನನ್ನೊಂದಿಗೆ ಇದ್ದಾನೆ ಎಂಬುದಾಗಿ ನೀವು ಹೇಳಬೇಕು. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವಾಗ ಹೇಳಿದೆ, ಸೈತಾನನೇ, ಇಂದು ನನಗೆ ವಿರೋಧವಾಗಿ ನೀನೆಷ್ಟೇ ಹೋರಾಟಗಳು, ಇಕ್ಕಟ್ಟುಗಳು, ಕುತಂತ್ರಗಳನ್ನು ಮಾಡಿದರೂ ನೀನು ನನಗೆ ಕೇಡನ್ನು ಮಾಡುವುದಕ್ಕೆ ಆಗದು. ಯಾಕೆಂದರೆ ನಿನ್ನ ತಲೆಯನ್ನು ಜಜ್ಜಿದಂತ ಯೇಸು ನನ್ನೊಂದಿಗೆ ಇದ್ದಾನೆ. ನಿನ್ನ ಶಕ್ತಿಯನ್ನೆಲ್ಲ ಶಿಲುಬೆಯಲ್ಲಿ ಕಿತ್ತುಕೊಂಡಂತ ಯೇಸು ನನ್ನೊಂದಿಗೆ ಇದ್ದಾನೆ. ಹಾಗೆ ಹೇಳಬೇಕು. ನಿನಗಿಂತ ದೊಡ್ಡವರು ನನ್ನ ಸಂಗಡ ಇದ್ದಾರೆ. ಆದ್ದರಿಂದ ನಿಮಗೆ ಹೋರಾಟಗಳು ಬರುತ್ತವೆ, ನಿಮಗೆ ಕೇಡು ಮಾಡಲು ಆಗದು. ಮಾಟಮಂತ್ರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅದು ಕಾಣುತ್ತದೆ, ಆದರೆ ಯಾವುದೇ ಕೇಡನ್ನು ಮಾಡುವುದಕ್ಕಾಗದು. ನನಗೆ ವಿರೋಧವಾಗಿ ಮಾಟಮಂತ್ರ ಮಾಡುವುದು ನನಗೆ ತಿಳಿಯುತ್ತದೆ.
ನನ್ನ ಶರೀರದಲ್ಲಿ ಉಂಟಾಗುವಂಥ ಕೆಲವೊಂದು ಕಾರ್ಯಗಳ ನಿಮಿತ್ತ ನನಗೆ ತಕ್ಷಣ ತಿಳಿಯುತ್ತದೆ. ಮಾಟಮಂತ್ರ ಮಾಡುತ್ತಾ ಇದ್ದಾರೆ. ನನ್ನ ಶರೀರದಲ್ಲಿ ಆ ಬಾಧೆಗಳು ಆರಂಭವಾಗುವಾಗಲೇ ಪವಿತ್ರಾತ್ಮನು ಹೇಳುವನು, ನಿನಗೆ ವಿರೋಧವಾಗಿ ಮಾಟಮಂತ್ರ ಮಾಡುತ್ತಾ ಇದ್ದಾರೆ. ತಕ್ಷಣವೇ ಭಯಪಡುವುದಲ್ಲ, ಯೇಸುವಿನ ನಾಮದಲ್ಲಿ ಆ ಕ್ರಿಯೆಗಳು ಲಯವಾಗಲಿ, ಆ ಸೈತಾನನ ಬಲಿಪೀಠಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸುತ್ತೇನೆ. ಆ ರೀತಿ ಪ್ರಾರ್ಥಿಸಿದರೆ ಸೈತಾನನ ಕ್ರಿಯೆಗಳು ಅಷ್ಟೇ ಮುಗಿಯಿತು. ಆದ್ದರಿಂದ ನೀವು ರೆಗ್ಯುಲರ್ ಆಗಿ ಉಪವಾಸ ಮಾಡಿ ಪ್ರಾರ್ಥಿಸಬೇಕು. ಮಾರ್ಕ 9:29 ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗದು. ಈ ಜಾತಿಯ ದುರಾತ್ಮ ಮಾಟ ಮಂತ್ರಗಳು ಲಯವಾಗಬೇಕು ಅಂದರೆ ಉಪವಾಸ ಮಾಡಿ ಪ್ರಾರ್ಥಿಸಬೇಕು. ಆದ್ದರಿಂದ ಪ್ರತಿ ಶುಕ್ರವಾರ ನಾವು ಉಪವಾಸ ಪ್ರಾರ್ಥನೆಯನ್ನು ಆರಂಭಿಸಿದ್ದೇವೆ. ಆನ್ಲೈನಲ್ಲಿ ಪ್ರತಿ ವಾರ ಸುಮಾರು 20,000 ಜನರು ಅದರಲ್ಲಿ ಭಾಗವಹಿಸುತ್ತಾರೆ. 7 ಗಂಟೆಯಿಂದ 8 ಗಂಟೆಯವರೆಗೂ ಆಶೀರ್ವಾದ ಉಪವಾಸ ಪ್ರಾರ್ಥನೆ. ಅನೇಕರು ಪ್ರಾರ್ಥಿಸುತ್ತಾರೆ, ಅನೇಕ ಡೆಲಿವರೆನ್ಸ್ ಬಂದು ಸಾಕ್ಷಿ ಹೇಳುತ್ತಾರೆ, ನಾನು ಉಪವಾಸ ಮಾಡಿ ಪ್ರಾರ್ಥಿಸಿದ ನಂತರ ಸೈತಾನನ ಕ್ರಿಯೆಗಳು ಲಯವಾದವು. ಉಪವಾಸ ಪ್ರಾರ್ಥನೆ ಬಹಳ ಶಕ್ತಿ ಉಳ್ಳದ್ದು. ವಾರಕ್ಕೆ 1 ದಿನವಾದರೂ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾವು ನಿಮಗೆ ಸ್ವಂತ, ಈ ಕುಟುಂಬ ನಿಮಗೆ ಸ್ವಂತ. ನಮ್ಮ ಕುಟುಂಬದ ಮೇಲೆ ಯೇಸುವಿನ ರಕ್ತವನ್ನು ಪ್ರೋಕ್ಷಿಸುತ್ತೇವೆ. ಗಂಡನ ಮೇಲೆ, ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ನಮ್ಮ ಮನೆಯೊಳಗೆಲ್ಲ ಯಜ್ಞದ ಕುರಿಯಾಗಿರುವ ಯೇಸು ಕ್ರಿಸ್ತನ ರಕ್ತವನ್ನು ಪ್ರೋಕ್ಷಿಸುತ್ತೇವೆ. ಸೈತಾನನ ಯಾವ ಶಕ್ತಿಗೂ ಇಲ್ಲಿ ಅಧಿಕಾರವಿಲ್ಲ. ಯಾವ ಮಾಟಮಂತ್ರ ಕ್ರಿಯೆಗಳು ಕೂಡ ನಮ್ಮ ಮನೆಯೊಳಗೆ ನುಸುಳುವುದಕ್ಕೆ ಆಗದು. ಆ ರೀತಿ ನೀವು ಪ್ರಾರ್ಥಿಸಬೇಕು. ಆ ರೀತಿ ನೀವು ಪ್ರಾರ್ಥಿಸುವಾಗ ಉಪವಾಸ ಪ್ರಾರ್ಥನೆಯ ಶಕ್ತಿಯಿಂದ ಮಾಟಮಂತ್ರ ಕ್ರಿಯೆಗಳು ಲಯವಾಗಿ ಹೋಗುತ್ತವೆ. ವಾಮಾಚಾರಗಳು ಅಳಿದು ಹೋಗುತ್ತವೆ. ತಗಡುಗಳು ಸುಟ್ಟು ಹೋಗುತ್ತವೆ. ತಗಡುಗಳನ್ನು ಹುಡುಕಿ ತೆಗೆಯಬೇಕಾಗಿ ಇಲ್ಲ. ಯೇಸುವಿನ ನಾಮದಲ್ಲಿ ಮಾಟಮಂತ್ರ ತಗಡುಗಳು ಸುಟ್ಟು ಹೋಗಲಿ ಎಂದು ಹೇಳಿರಿ, ಸುಟ್ಟು ಹೋಗುತ್ತವೆ. ಅಷ್ಟೇ. ನೀವು ಪ್ರತಿಯೊಬ್ಬೊಬ್ಬರು ಸರಿಯಾಗಿ ಪ್ರಾರ್ಥನೆ ಮಾಡಿದರೆ ಒಂದು ಮಂತ್ರವಾದಿ ಮನತಿರುಗಿ ರಕ್ಷಣೆ ಹೊಂದುವನು, ಇಲ್ಲ ನಾಶವಾಗಿ ಹೋಗುವನು. ಮಾಟಮಂತ್ರಗಳು ಇಲ್ಲದೆ ಹೋಗುತ್ತವೆ. ಎಲ್ಲರೂ ಆತ್ಮದಲ್ಲಿ ತುಂಬಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ ಹೇಳಿರಿ. ನಿಮ್ಮ ಮನೆಯೊಳಗೆ ನಂಬಿಕೆಯಿಂದ ನೀವು ಪ್ರಾರ್ಥಿಸಬೇಕು. ಶತ್ರು ಪ್ರವಾಹದಂತೆ ಬರುವನು, ಭಯಪಡಿಸುವನು, ನಾಶ ಮಾಡುವಂತೆ ಬರುವನು. ನಿಮ್ಮನ್ನು ನಾಶ ಮಾಡೋದಕ್ಕೆ ಆಗದು. ಕರ್ತನು ನಿಮ್ಮನ್ನು ಕಾಪಾಡುತ್ತಾನಲ್ಲ, ನಾನು ಸಂಗಡ ಇದ್ದೇನೆಂದು ಹೇಳುತ್ತಾನಲ್ಲ. ತಮಿಳುನಾಡಿನ ಸಮುದ್ರ ತೀರದಲ್ಲಿ ಸುನಾಮಿ ಅಪ್ಪಳಿಸಿತಲ್ಲವ, ಸಮುದ್ರ ತೀರದ ಜನರೇ ಬಹಳವಾಗಿ ಬಾಧಿಸಲ್ಪಟ್ಟರು. ಆಗ ಸ್ಯಾಮ್ ಜಬದೊರೆ ಅಣ್ಣ ಅವರು ನಡೆದಂಥ ಒಂದು ಘಟನೆಯನ್ನು ಹೇಳಿದರು. ಅವರು ಹೇಳಿದರು, ಸಮುದ್ರ ತೀರದಲ್ಲಿ ಮೀನು ವ್ಯಾಪಾರ ಮಾಡಿ ಬದುಕುವಂತ ಒಬ್ಬರು ಸಹೋದರಿ ಅವರು ಬ್ರದರ್ ಬಳಿ ಮಾತನಾಡುವಾಗ ಈ ರೀತಿ ಹೇಳಿದರು. ಸ್ಯಾಮ್ ಜಬದೊರೆ ಅಣ್ಣ ಅವರೇ ಅವರು ಹೇಳಿದ್ದನ್ನು ನನಗೆ ಹೇಳಿದರು. ಸಮುದ್ರ ತೀರದಲ್ಲಿ ಭಾನುವಾರ ಬೆಳಗ್ಗೆ ಅವರು ಸಮುದ್ರ ತೀರದಲ್ಲಿ ಮೀನು ವ್ಯಾಪಾರ ಮಾಡುವಂತ ಜನರು. ಆ ಸಹೋದರಿ ಗರ್ಭಿಣಿ, ತುಂಬು ಗರ್ಭಿಣಿ. ಅವರು ಸಮುದ್ರ ತೀರದಲ್ಲಿ ವ್ಯಾಪಾರ ಮಾಡುತ್ತಾ ಇರುವಾಗ ಅಲೆಗಳು ಹಾಗೆ ಎದ್ದು ಬರುತ್ತಾ ಇವೆ. ಆಗ ನೋಡಿ ಎಲ್ಲರೂ ಓಡುತ್ತಾ ಇದ್ದಾರೆ. ಓ, ಸಮುದ್ರದ ಅಲೆಗಳು ಬರುತ್ತಾ ಇವೆ, ಓಡಿ ಓಡಿ, ಅದು ಸುನಾಮಿ ಎಂದು ತಿಳಿಯೋದಲ್ಲವ. ಎಲ್ಲರೂ ಓಡುತ್ತಾ ಇದ್ದಾರೆ. ಎಲ್ಲರೂ ಓಡುತ್ತಾ ಇದ್ದಾರೆ. ಸಮುದ್ರ ತೀರದಿಂದ ಓಡುತ್ತಾ ಇದ್ದಾರೆ. ಇವರಿಗೆ ಓಡುವುದಕ್ಕೆ ಆಗದು. ತುಂಬು ಗರ್ಭಿಣಿ, ಬಹಳ ಕಷ್ಟಪಟ್ಟು ಹಾಗೆ ಓಡುತ್ತಾ ಇದ್ದಾರೆ. ಹಿಂದೆ ನೋಡಿದರೆ ಅಲೆಗಳು ಎದ್ದು ಬರುತ್ತಾ ಇದೆ. ಕಣ್ಣಿಗೆ ಹಾಗೆ ದೊಡ್ಡ ಅಲೆಗಳು ಕಾಣುತ್ತಾ ಇವೆ. ಇನ್ನು ಸ್ವಲ್ಪ ಹೊತ್ತು ಅಲೆಗಳು ಬಂದು ಇವರನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಬೇರೆಯವರೆಲ್ಲ ಓಡಿಬಿಟ್ಟರಷ್ಟು ದೂರ. ಇವರು ಗರ್ಭಿಣಿ ಹೆಂಗಸು, ಗರ್ಭದಲ್ಲಿ ಮಗುವನ್ನು ಇಟ್ಟುಕೊಂಡು ಹೇಗೆ ಓಡುವುದಕ್ಕೆ ಸಾಧ್ಯ? ತಕ್ಷಣವೇ ಯೇಸುವೆ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಂಡರು. ಆ ರೀತಿ ಪ್ರಾರ್ಥಿಸಿದ ಕೂಡಲೇ ಇವರಿಗೆ ನೇರವಾಗಿ ಬರುತ್ತಾ ಇದ್ದಂತ ಸಮುದ್ರದ ಅಲೆಯು ಎರಡಾಗಿ ವಿಭಜನೆಯಾಗಿ ಹಾಗೆ ಹೋಯಿತಂತೆ. ಹೇಗೆ ಇರುತ್ತದೆ ಯೋಚಿಸಿ ನೋಡಿರಿ. ಇವರು ಅದನ್ನು ಮುಟ್ಟಲೇ ಇಲ್ಲ. ಆ ಅಲೆ ಎದ್ದು ಬಂದಿತ್ತು. ಯೇಸುವೆ ನನ್ನನ್ನು ಕಾಪಾಡಿ ಎಂದು ಪ್ರಾರ್ಥಿಸಿದ ಕೂಡಲೇ ಅದು ಎರಡಾಗಿ ಎರಡು ಕಡೆಯೂ ಕೂಡ ಅಪ್ಪಳಿಸಿತು. ಮಧ್ಯದಲ್ಲಿ ಏನೂ ಆಗಲಿಲ್ಲ. ಇವರು ಹಾಗೆ ಓಡಿ ತಪ್ಪಿಸಿಕೊಂಡರು. ಅವರು ಹೇಳಿದರು, ದೇವರು ನನಗಾಗಿ ಅಲೆಗಳನ್ನು ವಿಭಾಗಿಸಿದರು. ಆತನು ಇಂದಿಗೂ ಅದ್ಭುತಗಳನ್ನು ಮಾಡುವ ದೇವರು. ಸೈತಾನ ಪ್ರವಾಹದಂತೆ ಬರಲಿ, ನಿಮ್ಮನ್ನು ಮುಟ್ಟುವುದಕ್ಕೆ ಆಗದು, ನಿಮ್ಮ ಕುಟುಂಬವನ್ನು ಮುಟ್ಟುವುದಕ್ಕೆ ಆಗದು. ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರು. ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಮನೆಯಲ್ಲಿ ಇದ್ದೇನೆ. ಯಾವ ಸೈತಾನ ಒಳಗೆ ಬರಲು ಸಾಧ್ಯ? ಆದರೆ ನೀವು ನಿಮ್ಮ ಮನೆಯನ್ನು ಪ್ರಾರ್ಥನೆಯಿಂದ ತುಂಬಿಸಿರಬೇಕು. ನಿಮ್ಮ ಮನೆಯಿಂದ ಪ್ರಾರ್ಥನೆ ಶಬ್ದ, ಸ್ತುತಿಯ ಶಬ್ದ ಎದ್ದೇಳುತ್ತಾ ಇರಬೇಕು. ದೇವರ ಪ್ರಸನ್ನತೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರಬೇಕು. ಆಗ ಸೈತಾನ ಒಳಗೆ ಬರುವುದಕ್ಕೆ ಆಗದು. ಅದಕ್ಕೆ ದೇವರು ಹೇಳುತ್ತಾರೆ, ಶತ್ರು ಪ್ರವಾಹದಂತೆ ಬಂದರೂ ನಿಮಗೆ ಕೇಡು ಮಾಡಲು ಆಗದು.
ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.